ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಮ ಮಂದಿರದ ಹಣ ದೋಚಿರೋ ಪ್ರಕರಣ ಈಗ ದೇಶವ್ಯಾಪಿ ದೊಡ್ಡ ಸದ್ದು ಮಾಡ್ತಿದೆಯಲ್ಲ. ಇದರಲ್ಲೊಂದು ಭಾರಿ ಸಂಚಲನ ಸೃಷ್ಟಿ ಮಾಡುವಂಥ ಆಯಾಮ ತೆರೆದುಕೊಂಡಿದೆ. ಅತಿ ದೊಡ್ಡ ಸುದ್ದಿ ಇದು. ಅದನ್ನೇ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ ಈ ಪ್ರಕರಣದ ತನಿಖೆ ನಡೀತಿದೆ, ಅದರ ಅಪ್ಡೇಟ್ಸ್ ಕೂಡ ಕೊಡ್ತಾ ಹೋಗ್ತೀವಿ. ಒನ್ ಬೈ ಒನ್. ಒಂದು ಇನ್ವೆಸ್ಟಿಗೇಷನ್, ಇನ್ನೊಂದು ಪೊಲಿಟಿಕಲ್ ಬಹುದೊಡ್ಡ ಸೀಕ್ರೆಟನ್ನು ಸಿಡಿಸಿದ್ದಾರೆ ಒಬ್ಬರು ಬಿಗ್ ಲೀಡರ್. ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಅಪ್ಡೇಟ್ಸ್ ನೋಡ್ಬಿಡೋದಾದ್ರೆ, ರಾಮ ಮಂದಿರ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್ ತಲೆದಂಡ ಆಗಿದೆ. ಅಂದರೆ ಅವರೇ ರಿಸೈನ್ ಮಾಡಿದ್ದಾರೆ. ರಿಸೈನ್ ಮಾಡೋ ರೀತಿಯಲ್ಲಿ ಆಗಿದೆ ಅವ್ರ ಪರಿಸ್ಥಿತಿ. ತೆಗೆದಿದ್ದಾರೆ ಅನ್ನೋದೇ ಅರ್ಥ ಇಲ್ಲಿ, ಇನ್ನೇನೂ ಇಲ್ಲ. ಟ್ರಸ್ಟಿ ಅನಿಲ್ ಮಿಶ್ರಾ ಕೂಡ ಈಗ ಕ್ವಿಟ್ ಮಾಡಿದ್ದಾರೆ, ಅಂದರೆ ಕ್ವಿಟ್ ಮಾಡಿಸಿದ್ದಾರೆ. ಈಗ ಒಳಗಡೆ ಇಡೀ ದೇಶ ನಂಬಿಕೊಂಡಿದ್ದ ಎಷ್ಟೋ ಜನರ ಬಲಿದಾನದಿಂದ ಕಟ್ಟಲ್ಪಟ್ಟಂತಹ ದೇವಸ್ಥಾನ ಅಲ್ವಾ ಅದು. ಶತಮಾನಗಳ ಕನಸು ನನಸಾಗಿದ್ದು, ಅದೆಂಥ ಗಳಿಗೆ ಅದು ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು. ಹಿಂದೂಗಳ ನಂಬಿಕೆ ಅಲ್ಲಿದೆ, ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿಯಲ್ಲಿ. ಅಲ್ಲಿ ಅನ್ಯಾಯ ನಡೆದಿದೆ, ಅಲ್ಲಿ ದಗಲ್ಬಾಜಿ ಮಾಡಿದ್ದಾರೆ, ಅಲ್ಲಿ ಮೋಸ ಮಾಡಿದ್ದಾರೆ. ಅಂದರೆ ಅಂತಿಂಥ ಜನನ ಇವರು. ಸೊ ಈ ಚಂಪಕ್ ರಾಯ್ ಕಾರು ಚಾಲಕನ ಬಂಧನ ಆಗಿತ್ತು. ಈಗ ಅನಿವಾರ್ಯವಾಗಿ ಅದರ ಹೊಣೆ ಹೊತ್ತು, ನೈತಿಕ ಹೊಣೆ ಹೊತ್ತು ಇವರು ಕೂಡ ಕೆಳಗಿಳಿಬೇಕಾಗಿ ಬಂದಿದೆ. ಇವ್ರುಗಳೆಲ್ಲ 2-3 ಜನ ಅನುಮಾನ ಇತ್ತಲ್ಲ ಅಥವಾ ಆರೋಪ ಕೇಳಿ ಬಂದಿತ್ತಲ್ಲ, ಅವರೆಲ್ಲ ಈಗ ಕೆಳಗಿಳಿದಿದ್ದಾರೆ. 8 ಜನರನ್ನು ಬಂಧಿಸಲಾಗಿದೆ. 70 ಲಕ್ಷ ಹಣ ಈಗಾಗಲೇ ರಿಕವರ್ ಕೂಡ ಮಾಡಿದ್ದಾರೆ. ಸೊ ಯೋಗಿ ಆದಿತ್ಯನಾಥ್ ಸರ್ಕಾರ ಮಿಂಚಿನ ವೇಗದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಒಬ್ಬ ಅಟೆಂಡರಿಂದ ಹಿಡಿದು ಸುಮಾರು ಜನ ಅದರಲ್ಲಿ ಅನುಮಾನ ಯಾರ ಮೇಲೆ ಇತ್ತಲ್ಲ ಅವ್ರನ್ನೆಲ್ಲ ಈಗ ಅರೆಸ್ಟ್ ಮಾಡಿದ್ದಾರೆ. ಅವರ ವಿಚಾರಣೆ ನಡೆಸಿದಾಗ 70 ಲಕ್ಷ ಹಣವನ್ನು ರಿಕವರಿ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗಿದೆ. 6-7 ಕೋಟಿ ಹೆಚ್ಚು ಕಡಿಮೆ. ಈ ಬೆಳ್ಳಿ ಚಿನ್ನ ಅದೆಲ್ಲ ಒಂದಿಷ್ಟು ಅನುಮಾನ ಇದೆ, ಎಲ್ಲ ಸೇರಿದ್ರೆ 7.5 ಕೋಟಿ ಮಿಸ್ಸಿಂಗ್ ಆಗಿರೋದು ಈಗ ಸಿಗ್ತಿರುವಂಥ ಅಂದಾಜು ಲೆಕ್ಕದ ಪ್ರಕಾರ. ಇಷ್ಟು ದೊಡ್ಡ ಅಮೌಂಟ್ಗೆ ಕನ್ನ ಹಾಕಿದ್ದಾರೆ ಅಂದರೆ ಎಂಥವ್ರು ಇರಬಹುದು. ರಾಮ ಮಂದಿರದಲ್ಲಿ ಕೈ ಚಳಕ ತೋರಿಸ್ತಾರಲ್ಲ. ಕಳೆದ ವರ್ಷ ಅತಿ ಹೆಚ್ಚು ಆದಾಯ ಬಂದಿತ್ತು ಈ ದೇವಸ್ಥಾನಕ್ಕೆ ಇಡೀ ದೇಶದಲ್ಲಿ. ಇಷ್ಟೆಲ್ಲ ಆಯ್ತಲ್ಲ, ಈಗ ಯೋಗಿ ಆದಿತ್ಯನಾಥ್ ಅವರ ಸುತ್ತ ಒಂದು ಅತಿ ದೊಡ್ಡ ಸ್ಫೋಟಕ ವಿಚಾರ ಸಿಡ್ತಿದೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಇನ್ನೇನು ಬಂದೇ ಬಿಡ್ತು ಎಲೆಕ್ಷನ್ನು. ಅರ್ಲಿ ಎಲೆಕ್ಷನ್ ಬೇರೆ ಆಗಬಹುದು ಅಂತಿತ್ತು. ಈ ಹೊತ್ತಲ್ಲಿ BJPಗೆ ಬರ ಸಿಡಿಲು ಅಂತಲೇ ಹೇಳಲಾಗ್ತಿದೆ. ರಾಮ ಮಂದಿರದಲ್ಲಿ ಒಳಗಿನವರಿಂದಲೇ ಆಗಿರುವ ಈ ಕಳ್ಳತನ, ಡೊನೇಷನ್ ದುಡ್ಡು, ಜನ ರಾಮ ಮಂದಿರಕ್ಕೆ ಹಾಕಿರೋ ದುಡ್ಡನ್ನು ಕದ್ದಿದ್ದಾರಲ್ಲ, ಇದು ಬರಸಿಡಿಲು ಬಡ್ದಂತಾಗಿದೆ ಅಂತ ಹೇಳಲಾಗ್ತಿದೆಯಲ್ಲ. ಅದರ ಸಲಿಗೆ ಯೋಗಿ ಆದಿತ್ಯನಾಥ್ CM ಪೋಸ್ಟಿಂದ ತೆಗೆಯೋದಿಕ್ಕೆ ಈ ಸಂಚಾಗಿದೆಯಂತೆ. ಇಂಥದ್ದೊಂದು ಸ್ಫೋಟಕ ಹೇಳಿಕೆ ಸಿಡ್ತಿದೆ. ಅಂದರೆ ರಾಮ ಮಂದಿರದ್ದು ಇನ್ನೊಂದು ಅಂತಲ್ಲ, CM ಚೇಂಜ್ ಮಾಡೋಕ್ಕೆ ಮಾಸ್ಟರ್ ಪ್ಲ್ಯಾನ್ ಆಗಿದೆ. ನೋಡ್ತಾ ಇರಿ ಏನಾಗುತ್ತೆ UPಯಲ್ಲಿ ಅಂತ ಅಖಿಲೇಶ್ ಯಾದವ್ ಹೇಳಿರೋದು. ಇದೇ ಟೈಮಲ್ಲಿ ಮಧ್ಯಪ್ರದೇಶದ್ದು ಸೇರಿಸ್ಕೊಂಡು ಅವ್ರು ಹೇಳ್ತಿದ್ದಾರೆ. ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಈಗ CM ಚೇಂಜ್ ಮಾಡೋದಕ್ಕೆ ಇದ್ದಕ್ಕಿದ್ದಂತೆ ಪ್ರಹಸನ ಶುರು ಮಾಡಿದೆ BJP. ಅಖಿಲೇಶ್ ಯಾದವ್ ಹೇಳ್ತಿರೋದು. ಯಾಕಂದರೆ ಅಲ್ಲಿ ಭೂ ಹಗರಣ ಮತ್ತೊಂದು ಮಗದೊಂದು ಅಂತ ಲಿಂಕ್ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂತೆ ಈ ಪ್ರಕರಣಗಳು ಸುತ್ತುಕೊಳ್ತಿವೆ. ಇದು ಬೇರೆ ಯಾರು ಅಲ್ಲ, BJP ಅವರೇ, ಒಳಗಿನವರೇ. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಡ್ ಗ್ರ್ಯಾಬು ಅದು ಇದು ಅಂತ ಈಗ ಏಕಾಏಕಿ ಹೊರಬರುವಂತೆ ಮಾಡಿ ಅಲ್ಲಿ CM ಚೇಂಜ್ ಮಾಡಿ 2 ಕಡೆ ಮಾಡಿ 3ನೆಯ ತಲೆ UPಯಲ್ಲಿ ತೆಗೆಯೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ಒಂದು ರೆಡಿ ಆಗಿದೆ. ಅದು ಇದು ಹಗರಣಗಳನ್ನು ತಲೆಗೆ ಸುತ್ತುವಂತಹ ಕೆಲಸ ಶುರುವಾಗಿದೆ. ನೋಡ್ತಾ ಇರಿ UPಯಲ್ಲಿ ಏನಾಗುತ್ತೆ ಅನ್ನುವಂಥ ಬಾಂಬ್ ಸಿಡಿಸಿರೋ ಹೊತ್ತಲ್ಲೇ ಈಗ ಯೋಗಿ सर एक सवाल है, मध्य उनके घर वाले परिजनों रिश्तेदारों ने 168 एकड़ जमीन खरीदी हुई है सर। मोहन यादव जी को बदनाम करने के लिए ये BJP ने साजिश की है। और अगर मोहन यादव पे ये आरोप है तो उत्तर प्रदेश के मुख्यमंत्री जी ने तो 300-600 एकड़ जमीन ली है। आप लोग समझते नहीं बात को। ये कोई नई बात थोड़ी है कि उन्होंने कोई जमीन ली है। अगर उन्होंने जमीन ली है तो पुराने वो रियल एस्टेट का काम करते थे। आप ये क्यों भूल जाते हैं कि जो मध्य प्रदेश के मुख्यमंत्री हैं
वो रियल एस्टेट का पहले से जमीनों का काम करते थे। क्या ये बीजेपी नहीं जानती कि वो जमीनों के काम करते थे? तो अब ये आरोप पता है क्यों लगाया जा रहा है? बीजेपी रास्ता ढूंढ रही है कि 3 मुख्यमंत्री कैसे बदलें। वो मुख्यमंत्री बदलना चाहते हैं, इसलिए आरोप लगवा रहे हैं। ये बात तो पहले भी तो पता होगी जब रजिस्ट्री हुई होगी। बिना रजिस्ट्री की कोई जमीन ले सकता है, क्या कब्जा कर सकता है? तो जब रजिस्ट्री हुई है तो सरकार को पहले ही पता था। बदनाम इसलिए कर रहे हैं कि उन्हें मध्य प्रदेश का मुख्यमंत्री हटाना है, राजस्थान का मुख्यमंत्री हटाना है, और इन 2 को इसलिए हटा रहे हैं कि उन्हें उत्तर प्रदेश के मुख्यमंत्री को हटाना है। ये हटाने की साजिश चल रही है, आप बात ही नहीं समझ पा रहे हो। पहले ये बीजेपी के लोग बदनाम करते हैं, पहले बीजेपी के लोग बदनाम करते हैं। मोहन यादव को बदनाम करने के लिए ये कर रहे हैं, और यूपी के मुख्यमंत्री को हटाने के लिए ये प्लानिंग कर रहे हैं कि एक तो मध्य प्रदेश का हटा दो, एक राजस्थान का हटा दो, संग में यूपी का भी हटा दो। लेकिन यूपी की जनता जानती है, ये हटाएं न हटाएं, इस बार साइकिल इतनी तेज चलेगी कि अपने आप हट जाएंगे लोग। ಆದಿತ್ಯನಾಥ್ ಕುತ್ತಿಗೆಗೆ ರಾಮ ಮಂದಿರದ ಈ ಕೇಸು ಅಂದ್ರೆ ಒತ್ತಡ ಅಲ್ವಾ? ಅವರು CM ಆದಮೇಲೆ, ಅವ್ರ ರಾಜ್ಯದಲ್ಲಿ ನಡೆದ ಮೇಲೆ, ಟ್ರಸ್ಟ್ ಒಳಗಡೆ ಇದ್ದವರೇ ಇಂಥ ಕೆಲಸ ಮಾಡಿದ್ದಾರೆ ಅಂದಮೇಲೆ ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದಾರೆ. ಈಗ ಖರ್ಗೆ ಅವರು, ಕಾಂಗ್ರೆಸ್ನವ್ರು ಹೇಳ್ತಿರೋದೇನು? ರಾಮ ಮಂದಿರದ ದುಡ್ಡು ನುಂಗಿದ್ದಾರೆ, ರಾಮನ ದುಡ್ಡನ್ನು ನುಂಗಿದ್ದಾರೆ ಇವರು, ಇನ್ನೇನು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಮಾತಾಡ್ತಿರೋದು ಇದು. ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಅವರೆಲ್ಲ ಮುಗಿಬಿದ್ದಿದ್ದಾರೆ, ರಾಮನ ಹೆಸರಲ್ಲಿ ಅನ್ಯಾಯ ಮಾಡಿದ್ದಾರೆ, ಜನರ ನಂಬಿಕೆ ಜೊತೆ ಆಟ ಆಡಿದ್ದಾರೆ ಅಂತ. ಯೋಗಿ ಆದಿತ್ಯನಾಥ್ ಅವರು ಅತ್ಯಂತ ತೀಕ್ಷ್ಣವಾಗಿ ಕ್ರಮ ಆಗತ್ತೆ, ದೂದ್ ಕಾ ದೂದ್, ಪಾನಿ ಕಾ ಪಾನಿ, ಇನ್ನು ಕೆಲವೇ ದಿನಗಳಲ್ಲಿ, ಗಂಟೆಗಳಲ್ಲಿ ಮಾಡಿ ತೋರಿಸ್ತೀವಿ ಅನ್ನುವಂಥ ಶಪಥ ಗೈದಿದ್ದಾರೆ, ತೊಡೆ ತಟ್ಟಿದ್ದಾರೆ. ಅಕ್ರಮ ಎಸಗದವರು ಎಂಥವರಾಗಿರ್ಲಿ, ಎಷ್ಟು ಇನ್ಫ್ಲೂಯೆನ್ಷಿಯಲ್ ಇರಲಿ, ಯಾರೇ ಆಗಿರಲಿ, ಅವರ ಕಥೆ ಏನಾಗತ್ತೆ ನೋಡ್ತೀರಿ. ರಾಮನ ಜೊತೆ ಆಟ ಆಡೋರ್ನ ಈ ರಾಜ್ಯದಲ್ಲಿ ಉಳಿಸೋಕ್ ಸಾಧ್ಯವೇ ಇಲ್ಲ ಅಂತ ಶಪಥ ಮಾಡಿದ್ದಾರೆ. ಯಾರು ನಮ್ಮ ಮೇಲೆ ಆರೋಪ ಮಾಡ್ತಿರೋದು? ಕದ್ದಿದ್ದಾರೆ ಹಣವನ್ನ ಅಂತ, ರಾಮನೇ ಇಲ್ಲ ಅಂತ ಹೇಳಿದವರು. ಮತ್ತು ಹಿಂದೂಗಳ ಆಚರಣೆಯನ್ನ ಮಾಡೋದಿಕ್ಕೆ ಬಿಡ್ತಿರ್ಲಿಲ್ಲ. ದುರ್ಗಾ ಪೂಜೆ, ಮೆರವಣಿಗೆ, ಒಂದು ರಥ ಹೋಗೋದಿಕ್ಕೂ ಕೂಡ ಬಿಡದೇ ಇದ್ದಂಥವರು, ಹಿಂದೂಗಳ ಆಚರಣೆಗೆ ಕಡಿವಾಣ ಹಾಕಿದ್ದವರು, ಹಿಂದೂಗಳಿಗೆ ದೇವರ ಹೆಸರಲ್ಲಿ ಅವಮಾನ ಮಾಡ್ತಿದ್ದವರು, ಈಗ ನಂಬಿಕೆಯ ಹೆಸರಲ್ಲಿ ದ್ರೋಹ ಆಗಿದೆ ಅಂತ ಹೇಳ್ತಿದ್ದಾರೆ. ರಾಮನೇ ಇಲ್ಲ ಅಂದವರು ಎಲ್ಲರಿಗೂ ತಕ್ಕ ಶಾಸ್ತಿ ಆಗುತ್ತೆ. ರಾಮನ ಹೆಸರಲ್ಲೆಲ್ಲ ರಾಜಕಾರಣ ಮಾಡೋಕೆ ಬರಬೇಡಿ. SIT ವರದಿ ಯಾರ ಬಗ್ಗೆ ಮಾಹಿತಿ ಕೊಡುತ್ತೋ ಅವರ ವಿರುದ್ಧ ಅಂತಿಂಥ ಕ್ರಮ ಆಗಲ್ಲ, ನೋಡ್ತೀರಿ ಅಂತ ಶಪಥ ಮಾಡಿದ್ದಾರೆ, ತೊಡೆ ತಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಆದ್ರೆ ಇದಕ್ಕೆ ಬೇರೆನೇ ಆಂಗಲ್ ಕೊಟ್ಟಿರೋದು ವಿರೋಧ ಪಕ್ಷ. कहा था अयोध्या हम सब की आस्था की प्रतीक है, भारत के सनातन धर्म की आस्था की प्रतीक है। अयोध्या पर आक्षेप मत करो। प्रभु श्री राम की मर्यादा का पालन करना सीखो। और अयोध्या के बारे में जो कदपे समाचार मिल रहे थे, हमने कहा था SIT गठित की गई है। SIT की रिपोर्ट आने के साथ ही हमारी कार्रवाई भी प्रारंभ हो जाएगी। और आपने देखा होगा SIT की रिपोर्ट आई, तुरंत कार्रवाई प्रारंभ हो गई। और मैं आश्वस्त करता हूं, जो मैंने कहा था, दूध का दूध और पानी का पानी हम करके रहेंगे। जन आस्था के साथ खिलवाड़ स्वीकार्य नहीं। सनातन आस्था के साथ जो भी खिलवाड़ करेगा उसका भुक्तभोगी होगा। किसी को छूट नहीं दी जा सकती। लेकिन बहनों और भाइयों, मैं आप सबको इस बारे में भी कहना चाहूंगा, पूरे प्रदेशवासियों से मैं कहना चाहूंगा, सभी राम भक्तों से मैं अपील करना चाहूंगा, ये जो लोग आज आक्षेप कर रहे हैं, उठाने का कुत्सित प्रयास कर रहे हैं, इनकी मनसा अच्छी नहीं है। ये वे लोग हैं जो भगवान राम को नकार चुके थे, भगवान राम के अस्तित्व पर प्रश्न खड़ा कर चुके थे। एक पक्ष उसमें है जो कहता था कि राम हुए ही नहीं,
पक्ष कहता था राम हुए ही नहीं, यानी अयोध्या को भी ये नकारना चाहते थे। लगातार न्यायालय में ये मुकदमा लड़ते रहे, वकीलों की फौज खड़ी करते रहे राम जन्मभूमि आंदोलन के खिलाफ, राम मंदिर निर्माण के खिलाफ। और दूसरा पक्ष वह है जो जय श्री राम पर लाठी और गोली चलाते थे, यानी भगवान राम का नाम लेने पर जो लोग गोली चलाते थे, आज वे कहते हैं कि आस्था के साथ खिलवाड़ हुआ। अरे आस्था तुम बताओगे हमें आस्था? ಅಖಿಲೇಶ್ ಯಾದವ್ ಅವರು ಭಾರಿ ಒಂದು ಸೀಕ್ರೆಟ್ ಇದು ಅಂತ ಸಿಡಿಸ್ತಿದ್ದಾರೆ, ಬಾಂಬ್ ಸಿಡಿಸಿದ್ದಾರೆ ಅವರು. ಬಿಜೆಪಿ ತಿರುಗೇಟ್ ಕೊಟ್ಟಿದೆ ಅದಕ್ಕೆ. ಮೋಹನ್ ಯಾದವ್, ಮಧ್ಯಪ್ರದೇಶ CM ಮೋಹನ್ ಯಾದವ್ ಮೇಲೆ ಇದ್ದಕ್ಕಿದ್ದಂತೆ ಲ್ಯಾಂಡ್ ಸ್ಕ್ಯಾಮ್ ಅಲಿಗೇಷನ್ ಬಂದಿದೆ. BJP ಕಾನ್ಸ್ಪಿರಸಿ ಇದೆ, BJPಯದ್ದೇ ಮಹಾ ಸಂಚಿದೆ. ಒಂದು ಕಡೆಯಿಂದ CMಗಳನ್ನು ತೆಕ್ಕೊಂಡು ಬಂದಿರೋದು, ಡೈರೆಕ್ಟ್ ಯೋಗಿ ಕೈ ಹಾಕಿದ್ದೀವಿ ಅಂತ ಕಾಣಬಾರದು ಅನ್ನೋ ಕಾರಣಕ್ಕೆ ಮಧ್ಯಪ್ರದೇಶದಿಂದ ಶುರು ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಮುಂದುವರಿಯುತ್ತೆ. ನೆಕ್ಸ್ಟು ಈಗ ಯೋಗಿ ಆದಿತ್ಯನಾಥ್ ಕಂಪ್ಲೀಟ್ ಆಗಿ ಫಿನಿಶ್ ಮಾಡೋದಕ್ಕೆ, ರಾಜಕೀಯವಾಗಿ ಮುಗಿಸೋದಕ್ಕೆ ಭರ್ಜರಿಯದ್ದು ಒಂದು ಶುರುವಾಗಿದೆ ಅಂತ ಹೇಳಿರೋದಕ್ಕೂ ಈ ರಾಮ ಮಂದಿರದ ಕೇಸ್ಗೂ ಲಿಂಕ್ ಇದೆಯಾ? ಇದು ಪ್ರತಿಪಕ್ಷಗಳ ಗುಂಪಲ್ಲಿ ಆಗ್ತಿರುವಂಥ ಚರ್ಚೆ. ಆದರೆ BJPಗಂತೂ ಇದರಿಂದ ದೊಡ್ಡ ಡ್ಯಾಮೇಜ್ ಆಗುತ್ತಾ? ಯಾಕಂದರೆ UPಯಲ್ಲಿ ನಾವು ನೋಡಿದ್ದೀವಿ, ಆಕ್ಸೆಸ್ ಮೈ ಇಂಡಿಯಾ ಪ್ರದೀಪ್ ಗುಪ್ತಾ ಏನಂತ ಹೇಳಿದ್ರು ಮೊನ್ನೆ ಅಷ್ಟೇ, ಅಲ್ಲಿನ ಗ್ರೌಂಡ್ ರಿಪೋರ್ಟು ಯಾವ ವಿಷಯದಲ್ಲೂ ಯೋಗಿ ಆದಿತ್ಯನಾಥ್ ಸರ್ಕಾರ ಇಂಥದ್ದು ಮಾಡಿಲ್ಲ ಅಂತ ಹೇಳೋದಕ್ಕೆ ಈ ವಿಷಯಗಳಿಲ್ಲ. UPಯಲ್ಲಿ ಅಂಥ ಬದಲಾವಣೆಯನ್ನು UP ಜನ ನೋಡಿದ್ದಾರೆ. ಅದು ಗ್ರೌಂಡ್ ರಿಪೋರ್ಟ್. ಯೋಗಿ ಆದಿತ್ಯನಾಥ್ ಈ ಸಲ ಭರ್ಜರಿ ಬಹುಮತದಿಂದ ಗೆಲ್ಲೋದು ಶತಸಿದ್ಧ ಅನ್ನೋದು ಗ್ರೌಂಡ್ ರಿಪೋರ್ಟ್, ಸರ್ವೆ ರಿಪೋರ್ಟ್. ಯಾಕಂದರೆ UP ಹೆಂಗೆ ಬದಲಾಗಿದೆ ಅಂದರೆ ಇವತ್ತು ಟಾಪ್ 3, ಹೆಚ್ಚು ಕಡಿಮೆ ಟಾಪ್ 3 ಆರ್ಥಿಕ ಬಲವನ್ನು ಹೊಂದಿದೆ ದೇಶದಲ್ಲಿ. ಜಂಗಲ್ ರಾಜ್ ಆಗಿದ್ದಂಥ UP, ಆರ್ಥಿಕವಾಗಿ ಅತ್ಯಂತ ಹೀನಾಯ ಪರಿಸ್ಥಿತಿಯನ್ನು ನೋಡಿದ್ದಂಥ UP ಇವತ್ತು ಟಾಪ್ 3ಗೆ ಬರ್ತಾ ಇದೆ. ಇನ್ವೆಸ್ಟ್ಮೆಂಟ್ ಎಗ್ಗಿಲ್ಲದೆ ಆಗ್ತಿದೆ. ಎಕ್ಸ್ಪ್ರೆಸ್ ವೇ ಗಮನ ಸೆಳೀತಾ ಇದೆ. ಇಂಡಸ್ಟ್ರಿಗಳು ತಲೆ ಎತ್ತಿವೆ. ರಾಮ ಮಂದಿರ, ಕಾಶಿ ಕಾರಿಡಾರ್, ರಿಲಿಜಿಯಸ್ ಟೂರಿಸಂ ಇರಬಹುದು, ಕುಂಭಮೇಳದಿಂದ ಗಮನ ಸೆಳೆದಿದ್ದಿರಬಹುದು, ಎಲ್ಲ ಬಗೆಯಲ್ಲೂ UPಯ ಹೊಸ ಯುಗ ಇದು. UP ಕಂಡರಿಯದಂಥ ಬದಲಾವಣೆಯನ್ನು ಯೋಗಿ ಆದಿತ್ಯನಾಥ್ ಮಾಡಿ ತೋರಿಸಿರೋದ್ರಿಂದ ಜನ ಇಂಥದ್ದು ಮಾಡಿಲ್ಲ ಯೋಗಿ ಅನ್ನೋ ಆಡಳಿತ ವಿರೋಧಿ ಮನಸ್ಸು ಒಬ್ಬರಲ್ಲೂ ಕಾಣಿಸ್ತಿಲ್ಲ ಅಂತ ರಿಪೋರ್ಟ್ಸ್ ಎಲ್ಲ ಇರೋ ಹೊತ್ತಲ್ಲಿ ಈಗ ರಾಮ ಮಂದಿರ ಜನರ ಮನಸ್ಸಲ್ಲಿರೋದಿದು, ಹೃದಯದಲ್ಲಿರೋ ವಿಷಯ. ಇಂಥದ್ದೊಂದು ಸ್ಫೋಟಕ ಹಗರಣ ಅಂತ ತೆರೆದುಕೊಂಡಿದೆಯಲ್ಲ, 7-8 ಕೋಟಿ ಗುಳುಂ ಸ್ವಾಹ ಮಾಡಿರೋದು. ಒಳಗಡೆ ಅವ್ರ ಮೇಲೆ ಆ್ಯಕ್ಷನ್ ಆಗಬಹುದು, ತಲೆದಂಡ ಆಗ್ತಿದೆ, ಈಗ ಎಲ್ಲ ಆಗಬಹುದು. ಬಟ್ ಇದು UPಯಲ್ಲಿ BJP ಕಾಸ್ಟ್ಲಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಪಕ್ಷಗಳಂತೂ ಈ ಒಂದು ಹಗರಣ ತೆರೆದುಕೊಳ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದು. ಯೋಗಿ ಆದಿತ್ಯನಾಥ್ ಏನಾದರೂ ಮುಗಿದು ಹೋದರೆ ರಾಜಕೀಯವಾಗಿ ಅವ್ರ ವಿರುದ್ಧ ಆ್ಯಕ್ಷನ್ ಆದರೆ ಅಂಥ ಮೂರ್ಖತನ ಇನ್ನೊಂದಿರಲ್ಲ BJPಯಲ್ಲಿ. ಹಾಗೆ UPಯಲ್ಲಿ ಅಖಿಲೇಶ್ ಯಾದವ್ ಇದ್ದಂಥ ಅಡ್ವಾಂಟೇಜು ಡಬಲ್ ಆಗ್ತಾ ಹೋಗುತ್ತೆ. ಈಗ SP ಎನಿ ಟೈಮ್ ಸ್ಪ್ಲಿಟ್ ಆಗಬಹುದು, BJPಗೆ ಇಡೀ ಪಕ್ಷನೇ ಸೇರ್ಪಡೆ ಆಗಬಹುದು ಅನ್ನೋ ತನಕ ಮಾತುಗಳು ಕೇಳಿ ಬರ್ತಿರೋ ಹೊತ್ತಲ್ಲಿ, ಮೀಟಿಂಗ್ಗಳಾಗಿರೋ ಸುದ್ದಿಗಳು ಬಂದಿರೋ ಹೊತ್ತಲ್ಲಿ ಈ ಒಂದು ವಿಚಾರ ಬ್ಲಾಸ್ಟ್ ಆಗಿರೋದು ಇದೆಯಲ್ಲ, ರಾಜಕೀಯ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದು. ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ ಪ್ರತಿಪಕ್ಷಗಳು. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.